ಭಯಾನಕ ಭೂಕಂಪಕ್ಕೆ ಥಾಯ್ಲೆಂಡ್ ಮಯನ್ಮಾರ್ ನಲುಗಿ ಹೋಗಿದೆ. 1,000ಕ್ಕೂ ಹೆಚ್ಚು ಜನರ ಸಾವಾಗಿದೆ. ಸಾವಿರಾರು ಜನರು ಗಾಯಗೊಂಡಿದ್ದಾರೆ. ಭೂಕಂಪಕ್ಕೆ ತತ್ತರಿಸಿದಂಥ ಮಯನ್ಮಾರ್ಗೆ ಮತ್ತೊಂದು ಹೊಡೆತದ ಮೇಲೆ ಹೊಡೆತ. ನಿನ್ನೆ ರಾತ್ರಿ ಮತ್ತೊಂದು ಭೂಕಂಪ ಸಂಭವಿಸಿದೆ. 4.2ರಷ್ಟು ತೀವ್ರತೆ ಇತ್ತು ಆ ಭೂಕಂಪದ್ದು. ಮಯನ್ಮಾರ್ನ 2ನೇ ದೊಡ್ಡ ನಗರದಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಲಾಗಿದೆ. ಮಂಡಾಲೆ ಮತ್ತು ಯಾಂಗೋನ್ನಲ್ಲಿ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ. ಇದರಿಂದಾಗಿ ಸಂಪರ್ಕಕ್ಕೂ ಜನ ಸಿಗ್ತಾ ಇಲ್ಲ. ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ ಅವರ ಸಂಪರ್ಕ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ನಿನ್ನೆ ಮಧ್ಯಾಹ್ನ ಒಂದು ಪ್ರಬಲ ಭೂಕಂಪ ಆಗಿತ್ತು. ರಿಕ್ಟರ್ ಮಾಪಕದಲ್ಲಿ 7.7ರಷ್ಟು ತೀವ್ರತೆ ಇತ್ತು. ಇನ್ನೊಂದು ಭೂಕಂಪ ರಾತ್ರಿ ಹೊತ್ತಿಗೆ ಸಂಭವಿಸಿದೆ. 4.2ರಷ್ಟು ತೀವ್ರತೆ ಇತ್ತು. ಆ ಭಯಾನಕತೆ ಹೇಗಿದೆ ಅಂಥೇಳಿ ಈ ದೃಶ್ಯವನ್ನು ನೋಡಿದಾಗ ನೀವು ಅರ್ಥ ಮಾಡ್ಕೊಳ್ಬೋದು. ಮಯನ್ಮಾರ್ ಥಾಯ್ಲೆಂಡ್ ನಿಜಕ್ಕೂ ತತ್ತರಿಸಿ ಹೋಗಿದೆ. ಇನ್ನು ಮಯನ್ಮಾರ್ನ ನೆರವಿನ ಹಸ್ತವನ್ನು ಚಾಚಿದೆ ಭಾರತದ ಸೇನೆ. ಮಯನ್ಮಾರ್ನ ರಂಗೂನ್ ತಲುಪಿದೆ ಈಗಾಗಲೇ ರಕ್ಷಣಾ ಸಾಮಗ್ರಿಗಳು. ವಾಯುಪಡೆಯ C-130J ವಿಮಾನದಲ್ಲಿ ಅಗತ್ಯ ಸಾಮಗ್ರಿಗಳನ್ನು ಭಾರತ ರವಾನೆ ಮಾಡಿದೆ. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಲ್ಯಾಂಡ್ ಆಗಿದೆ. 15 ಟನ್ ರಕ್ಷಣಾ ಸಾಮಗ್ರಿಯನ್ನು ಹೊತ್ತು ವಿಮಾನ ಈಗಾಗಲೇ ಲ್ಯಾಂಡ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.